ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಊರಿಗೆ ಬಂದವಳು ನೀರಿಗೆ ಬರ್ದೇ ಇರ್ತಾಳ ಅನ್ನುವಂಥ ಮಾತು ಜನಜನಿತ. ಇದು ಸದ್ಯದ ತೈಲ ಬೆಲೆ ಏರಿಕೆಗೆ ಸೂಟ್ ಆಗುತ್ತೆ. ಸಾಮಾನ್ಯವಾಗಿ ಇಂಧನ ಬೆಲೆ ಹೆಚ್ಚಾದ್ರೆ ಆ ನಂತರ ಉಳಿದ ಅಗತ್ಯ ವಸ್ತುಗಳ ಬೆಲೆ ಸ್ವಯಂ ಏರಿಕೆಯಾಗ್ಬಿಡುತ್ತೆ. ಅದೇ ರೀತಿ ಈಗ ತೈಲ ಬೆಲೆ ಏರಿಕೆ ಬೆನ್ನಲ್ಲೇ ಒಂದಾದ ಮೇಲೊಂದರಂತೆ ಅಗತ್ಯ ವಸ್ತು ಹಾಗೆ ಸೇವೆಗಳ ದರವೂ ಕೂಡ ಏರಿಕೆಯಾಗಿದೆ. ₹3.11 ಅಂದರೆ 500 ಲೀಟರ್ ಹಾಕೋಂಗೆ ಎಷ್ಟು ಎಫೆಕ್ಟ್ ಆಯಿತು, 300 ಲೀಟರ್ ಹಾಕೋಂಗೆ ಎಷ್ಟು ಎಫೆಕ್ಟ್ ಆಗುತ್ತೆ. ದುಬಾರಿ ದುನಿಯಾ, ಏನು ಮಾಡೋದು ಶಿವ ಶಿವ. ಇದು ಸದ್ಯ ಬೆಲೆ ಏರಿಕೆಯಿಂದ ಕಂಗೆಟ್ಟು ಬೆಂದು ಬಳಲಿರುವ ಜನಸಾಮಾನ್ಯರ ಗೋಳು. ಪೆಟ್ರೋಲ್ ಮಿತವಾಗಿ ಬಳಸಿ ಅಂತ ಹೇಳ್ತಾನೆ ಪ್ರಧಾನಿ ಮೋದಿ ತೈಲ ದರ ಏರಿಸಿ ದೊಡ್ಡ ಶಾಕ್ ಕೊಟ್ಟಿದ್ರು. ಈ ಬೆಲೆ ಏರಿಕೆ ನಿಧಾನವಾಗಿ ವಿವಿಧ ಸೇವೆಗಳ ಮೇಲೂ ತನ್ನ ಪರಿಣಾಮ ಬೀರಲಾರಂಭಿಸಿದೆ. ತೈಲ ದರ ಏರಿಕೆಗೆ ಆಕ್ರೋಶ, ಲಾರಿ ಮಾಲೀಕರಿಂದ ಹೋರಾಟದ ಎಚ್ಚರಿಕೆ. ಇದಿರೋದು 60-65 ರೂಪಾಯಿ ಡೀಸೆಲ್ ಸಿಗಬೇಕಿತ್ತು, 95 ರೂಪಾಯಿ ಆಗಿದೆ ಇವತ್ತು. ಏನಂದ್ರೆ ಜನರನ್ನ ದಡ್ಡರು ಮಾಡಬಹುದು ಅನ್ನೋದು ಭಾರಿ ಸುಲಭ ಆಗಿದೆ. ತರಲಿ ಕಾನೂನು, ಸಂಬಳನೂ ಜಾಸ್ತಿ ಮಾಡಿ, ಅವಾಗ ಅರ್ಥ ಇರ್ತದೆ. ಡೀಸೆಲ್ ದರ ಏರಿಕೆಗೆ ಲಾರಿ ಮಾಲೀಕರ ಸಂಘ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಮೊದಲೇ ಸರಿಯಾಗಿ ಲೋಡ್ ಸಿಗದೆ ನಷ್ಟದಲ್ಲಿ ಕೆಲಸ ಮಾಡ್ತಿದ್ದೇವೆ. ಈ ನಡುವೆ ಡೀಸೆಲ್ ದರ ಏರಿಕೆ ಮಾಡಿದ್ರೆ ಹೆಂಗೆ ಸ್ವಾಮಿ ಅಂತ ಪ್ರಶ್ನಿಸಿದ್ದಾರೆ. ಕೂಡಲೇ ದರ ಏರಿಕೆಯನ್ನ ವಾಪಸ್ ಪಡೆಯಬೇಕು, ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಲಾರಿ ಮಾಲೀಕರ ಅಸೋಸಿಯೇಷನ್ ಎಚ್ಚರಿಸಿದೆ. ನಮ್ಮ ಲಾರಿಗಳಿಗೆ ನಾವು ಇಲ್ಲಿಂದ ಸರಕು ಎತ್ಕೊಂಡು ಹೋಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಾಗಣೆ ಮಾಡಿದಾಗ ನಮ್ಮ ಡ್ರೈವರ್ಗಳಿಗೆ ಇವಾಗ ನಾವು ಡೀಸೆಲ್ ಹಾಕೋಕೆ ಹೋದಾಗ ಜೋಬಲ್ಲಿ ₹3.11 ಎಕ್ಸ್ಟ್ರಾ ಇಟ್ಕೊಂಡು ಹೋಗ್ಬೇಕು. ಅವನು 1 ಲೀಟ್ರಿಗೆ ₹3.11 ಅಂದರೆ 500 ಲೀಟ್ರ್ ಹಾಕೋನಿಗೆ ಎಷ್ಟು ಎಫೆಕ್ಟ್ ಆಯಿತು, 300 ಲೀಟ್ರ್ ಹಾಕೋನಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ. ಇದನ್ನು ನಾವು ಇಮ್ಮಿಡಿಯೇಟ್ ಬೆಲೆ ಏರಿಕೆ ನಮಗೆ ಬರೋಲ್ಲ. ಸರ್ಕಾರ ಮಾಡ್ಕೊಂಡಿರ್ಬೋದು, ಸರ್ಕಾರ ಬೇಕಾದ್ರೆ ವ್ಯಾಟ್ ಇಳಿಸ್ಬೋದಿತ್ತು, ಇಳಿಸ್ಬಿಟ್ಟು ಎಕಾನಮಿನ ಬೆಳೆಸ್ಬೋದಿತ್ತು. ಇವತ್ತು ಎಕಾನಮಿಗೆ ಇದು ದೊಡ್ಡ ಹೊಡೆತ. ಒಂದು ನಗರ ಒಂದು ದರ ಜಾರಿಗೊಳಿಸಲು ಬೇಡಿಕೆ. ಇನ್ನು ಇಂಧನ ದರ ಏರಿಕೆ ಆಟೋ ಚಾಲಕರಿಗೆ ತುಸು ಹೆಚ್ಚೇ ಸಂಕಷ್ಟ ತಂದೊಡ್ಡಿದೆ. ಇಂಧನ ಬೆಲೆ ಹೆಚ್ಚಾದರೂ ಅದಕ್ಕೆ ತಕ್ಕಂತೆ ಕನಿಷ್ಠ ಬಾಡಿಗೆ ದರ ಹೆಚ್ಚಾಗಿಲ್ಲ. ಇದು ಆಟೋ ಚಾಲಕರನ್ನ ಕಂಗೆಡಿಸಿದೆ. ಹೀಗಾಗಿ ಆಟೋ ಚಾಲಕರು ಸರ್ಕಾರದ ಮೊರೆ ಹೋಗಿದ್ದಾರೆ. ಒಂದು ನಗರ ಒಂದು ದರ ಜಾರಿಗೊಳಿಸಲು ಆಟೋ ಚಾಲಕರ ಟ್ರೇಡ್ ಯೂನಿಯನ್ ಒತ್ತಾಯಿಸಿದೆ. ಶಾಲಾ ವಾಹನಗಳ ಶುಲ್ಕ 10% ಹೆಚ್ಚಿಸಲು ಚಿಂತನೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿ ಭಾರಿ ದೊಡ್ಡ ಶಾಕ್ ಕೊಟ್ಟ ಬೆನ್ನಲ್ಲೇ ಪೋಷಕರಿಗೆ ಮತ್ತೊಂದು ಖಾರವಾದ ಸರ್ಪ್ರೈಸ್ ಸಿಗಲಿದೆ. ಶಾಲಾ ವಾಹನಗಳ ಶುಲ್ಕ 10% ಹೆಚ್ಚಿಸಲು ಪ್ಲಾನ್ ರೆಡಿಯಾಗಿದೆ. ಮುಂದಿನ ವಾರದಿಂದಲೇ ಖಾಸಗಿ ಶಾಲೆಗಳು ಪುನರ್ ಆರಂಭವಾಗ್ತಿವೆ. ಈಗಾಗಲೇ ಹಲವು ಶಾಲೆಗಳಲ್ಲಿ ವಾರ್ಷಿಕ ಶುಲ್ಕ ಹೆಚ್ಚಳವಾಗಿದೆ. ಈಗ ಶಾಲಾ ವಾಹನಗಳ ಶುಲ್ಕವನ್ನು ಹೆಚ್ಚಿಸಿದ್ದು ಪೋಷಕರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ದರ ಏರಿಕೆ ಬಗ್ಗೆ ಕೇಳಿದ್ರೆ ಇದು ಅನಿವಾರ್ಯ ಅಂತ ಶಾಲಾ ವಾಹನಗಳ ಒಕ್ಕೂಟದ ಅಧ್ಯಕ್ಷರು ಹೇಳ್ತಿದ್ದಾರೆ. ನಾವು 5% ಮಾಡ್ತಾ ಇದ್ದೀವಿ, ಈ ಸಲ ನಾವು 10% ಮಾಡಬೇಕಂತ ಇದ್ದೀವಿ. ಅವ್ರಿಗೂ ಕಮಿಟ್ಮೆಂಟ್ಗಳು ಇರ್ತವೆ. ನಾವು ಏಕಾಏಕಿ ನಿರ್ಧಾರ ಜಾಸ್ತಿ ಮಾಡೋದು ಅವ್ರಿಗೆ ತೊಂದರೆ ಆಗುತ್ತೆ. ಆದರೆ ಅವ್ರಿಗೆಲ್ಲ ಇವತ್ತು ಗೊತ್ತಿದೆ, ಕೇಂದ್ರ ಸರ್ಕಾರದಿಂದನೇ ನಮಗೆ ತೊಂದರೆ ಆಗ್ತಾ ಇದೆ. ಅವರು ಜಾಸ್ತಿ ಮಾಡಿರೋದಕ್ಕೆ ನಾವು ಮಾಡ್ತಾ ಇರೋದು. ಪ್ರತಿಯೊಂದು ನಮ್ಮ ಒಂದು ವೆಹಿಕಲ್ಗೆ ಸ್ಪೇರ್ ಪಾರ್ಟ್ಸಿಂದ ಹಿಡಿದು ಒಂದು ಡ್ರೈವರ್ ಸಂಬಳ, ಮನೆ ಬಾಡಿಗೆ ಇದೆಲ್ಲ ಜಾಸ್ತಿ ಆಗುತ್ತೆ. ನಾವು ಸೆಂಟ್ರಲ್ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಸರ್. ಅಂದಹಾಗೆ ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆ ಮುಂಬರುವ ಸಮಸ್ಯೆ ಎದುರಿಸಲು ಪ್ರಧಾನಿ ಮೋದಿ ಇಂಧನವನ್ನ ಮಿತವಾಗಿ ಬಳಸಿ ಅಂತ ಕರೆ ನೀಡಿದ್ರು. 1 ವರ್ಷ ಚಿನ್ನ ಖರೀದಿಯನ್ನ ನಿಲ್ಲಿಸಿ ಅಂತ ಹೇಳಿದ್ರು. ಆದರೆ ಇದರ ಜೊತೆಗೆ ಸರ್ಕಾರ ವಿದೇಶ ಪ್ರಯಾಣದ ಮೇಲೆ ನಿರ್ಬಂಧ ಹೇರಲಿದೆ ಎಂಬ ವರದಿ ಹರಿದಾಡಿತ್ತು. ಆದರೆ ಇದನ್ನ ಪ್ರಧಾನಿ ಮೋದಿ ಕಡಾತುಂಡವಾಗಿ ಖಂಡಿಸಿದ್ದಾರೆ. ಇಂಥ ಯಾವುದೇ ಚಿಂತನೆ ಸರ್ಕಾರದ ಮುಂದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ವಿದೇಶ ಪ್ರಯಾಣದ ಮೇಲೆ ಕೇಂದ್ರ ಸೆಸ್ ತೆರಿಗೆ ವಿಧಿಸುವ ಮೂಲಕ ನಿರ್ಬಂಧ ವಿಧಿಸಲಿದೆ ಎಂಬ ವರದಿ ಸಂಪೂರ್ಣ ಸುಳ್ಳು. ಇದರಲ್ಲಿ ಸ್ವಲ್ಪವೂ ಸತ್ಯವಿಲ್ಲ. ವಿದೇಶ ಪ್ರಯಾಣದ ಮೇಲೆ ಅಂತಹ ನಿರ್ಬಂಧಗಳನ್ನು ಹೇರುವ ಪ್ರಶ್ನೆಯೇ ಇಲ್ಲ ಅಂತ ಮೋದಿ ಸ್ಪಷ್ಟಪಡಿಸಿದ್ದಾರೆ.
ಇನ್ನು ಪ್ರಧಾನಿ ಮೋದಿ ಚಿನ್ನ ಖರೀದಿ ಕಡಿಮೆ ಮಾಡಿ ಅಂತ ಕರೆ ಕೊಟ್ಟ ಬೆನ್ನಲ್ಲೇ ಚಿನ್ನದಂಗಡಿ ಮಾಲೀಕರು ಕಂಗಾಲಾಗಿದ್ದಾರೆ. ಏಕದಂ ಗ್ರಾಹಕರು ಚಿನ್ನ ಖರೀದಿಯನ್ನ ನಿಲ್ಲಿಸಿದ್ರಿಂದ ವ್ಯಾಪಾರವಿಲ್ಲದೆ ಆಭರಣದ ಅಂಗಡಿ ಮಾಲೀಕರು ನಷ್ಟಕ್ಕೊಳಗಾಗಿದ್ದಾರೆ. ಅಲ್ಲದೆ ಚಿನ್ನದ ಆಮದು ಸುಂಕ ಏರಿಕೆ ಮಾಡಿದ್ರಿಂದ ಬಂಗಾರದ ಬೆಲೆ ಹೆಚ್ಚಾಗಿದೆ. ಸಹಜವಾಗಿಯೇ ಇದು ಕೂಡ ಜನರು ಚಿನ್ನ ಖರೀದಿಗೆ ಹಿಂದೇಟು ಹಾಕ್ತಿದ್ದಾರೆ. ಒಟ್ಟಾರೆ ಮಧ್ಯಪ್ರಾಚ್ಯ ಯುದ್ಧ ಜನಸಾಮಾನ್ಯರ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಅದರಲ್ಲೂ ಇಂಧನ ಬೆಲೆ ಏರಿಕೆ ಕಂಗಾಲಾಗಿಸಿದೆ. ದಿನೇ ದಿನೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗ್ತಿದ್ದು ಜನರ ಜೇಬು ಖಾಲಿಯಾಗ್ತಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.